ಅನೇಕ ಕಡೆಗಳಲ್ಲಿ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಬೆಂಗಳೂರಿನ ಅನೇಕ ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ. ಕೆಲವೊಂದು ಬಂಕ್ಗಳಲ್ಲಿ ಮಾತ್ರ ಈ ಆಟೋ ಗ್ಯಾಸ್ ಸಿಗ್ತಾ ಇದೆ. ಅದನ್ನ ಹೊರತುಪಡಿಸಿದ್ರೆ ಉಳಿದಂತ ಅನೇಕ ಕಡೆಗಳಲ್ಲಿ ಇನ್ನೂ ಕೂಡ ನೋ ಸ್ಟಾಕ್ ಬೋರ್ಡ್ ಹಾಗೇ ಇದೆ. ಮತ್ತೊಂದು ಕಡೆಯಲ್ಲಿ ಸಾಲುಗಟ್ಟಿ ನಿಂತಿರುವಂತಹ ಆಟೋ ಗ್ಯಾಸ್ ಸಿಗದೆ ಚಾಲಕರು ಈಗ ಸಿಟ್ಟಾಗಿದ್ದಾರೆ. 3 ಗಂಟೆ ನಿಂತರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಬಂಕ್ನಲ್ಲೇ ಆಟೋ ಬಿಟ್ಟು ಹೋಗಿದ್ದಾರೆ ಚಾಲಕರು. ಗ್ಯಾಸ್ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬಂದಿದ್ರು. ಆ ನಂತರದಲ್ಲಿ ಗ್ಯಾಸ್ ಸಿಕ್ಕಿಲ್ಲ, ಖಾಲಿ ಆಯಿತು ಅಥವಾ ನೋ ಸ್ಟಾಕ್ ಅನ್ನೋದನ್ನು ಕೇಳಿದ ನಂತರದಲ್ಲಿ ಮತ್ತೇನಾದರೂ ಬಂದರೆ ತಮ್ಮ ಸರದಿ ಬರುತ್ತೇನೋ, ಇಷ್ಟೊತ್ತು ಕಾದಿದ್ದಕ್ಕಾದರೂ ಏನಾದರೂ ಗ್ಯಾಸ್ ತುಂಬಿಸ್ಕೊಂಡು ಹೋಗಬಹುದೇನೋ ಅಂತ ಅಲ್ಲೇ ಈ ಬಂಕ್ಗಳಲ್ಲೇ ಆಟೋಗಳನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿ. ಅದರಲ್ಲಿ ಫಸ್ಟ್ ಆಫ್ ಆಲ್ ಗ್ಯಾಸ್ ಇಲ್ಲ, ತಳ್ಕೊಂಡು ಹೋಗಬೇಕು ಮನೆವರೆಗೂ ಕೂಡ. ಹಾಗಾಗಿ ಅಲ್ಲೇ ಆಟೋಗಳನ್ನು ಬಿಟ್ಟು ಹೋಗಿದ್ದಾರೆ ಚಾಲಕರು. LPG ಆಟೋ ಗ್ಯಾಸ್ ಸಿಗದೆ ಇವತ್ತು ಆಟೋ ಚಾಲಕರು ಪರದಾಡುವಂತಹ ಸನ್ನಿವೇಶ ಇದೆ. ಒಂದು ಕಡೆಯಲ್ಲಿ ಯುದ್ಧಕ್ಕೆ ಮುಂಚೆ ಕೇವಲ 58 ರೂಪಾಯಿ ಇದ್ದಂತಹ ದರ ಇವತ್ತು 110 ಗಡಿ ದಾಟಿದೆ. ಇದರ ಜೊತೆಗೆ ಬೆಳಿಗ್ಗೆಯಿಂದಲೂ ಕೂಡ ಬಾಡಿಗೆ ಬಿಟ್ಟು ಬಿಸಿಲಲ್ಲಿ ಬಂಕ್ಗಳ ಮುಂದೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇರುವಂಥದ್ದು. ಬಟ್ ಬಂಕ್ಗಳಲ್ಲಿ ಕೂಡ ಗ್ಯಾಸ್ ಇಲ್ಲ, ನೋ ಸ್ಟಾಕ್ ಬೋರ್ಡ್ ಅಳವಡಿಕೆ ಮಾಡಿರೋದ್ರಿಂದ ತಮ್ಮ ಆಟೋವನ್ನು ಇದೀಗ ಬಂಕ್ನಲ್ಲೇ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇದೆ. ಇಲ್ಲಿ ಒಂದಿಷ್ಟು ಆಟೋ ಚಾಲಕರಿದೆ, ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಸೊ ನೀವು ಕೂಡ ಆಟೋವನ್ನು ಇಲ್ಲೇ ನಿಲ್ಲಿಸಿ ಹೋಗ್ತಿದ್ದೀರಿ, ಏನು ಸರ್ಕಾರ? ಸರ್ ಮತ್ತಿನ್ನೇನು ಸರ್, ಬೆಳಗ್ಗೆ ಬಂದು ನಿಲ್ಸ್ಬಿಟ್ಟ ಅಂದ್ರೂ ಯಾವಾಗ ಇಲ್ಲಿ ಬಂದು ಅನ್ಲೋಡ್ ಆಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ಇಲ್ಲಿ ಯಾವಾಗ ಬಂದು ಅನ್ಲೋಡ್ ಆಗೋದು ಗೊತ್ತಿಲ್ಲ. ಅನ್ಲೋಡ್ ಆದ್ರೂ ಪರವಾಗಿಲ್ಲ, ನಾವು ಅಷ್ಟು 1.5 ಕಿಲೋಮೀಟರ್ 2 ಕಿಲೋಮೀಟರ್ ಕ್ಯೂ ಅಲ್ಲಿ ನಿಂತ್ಕೊಂಡು ಮತ್ತೆ ಇಲ್ಲಿ ಗಂಟೆ ಹತ್ತತ್ರ ಬರುವಷ್ಟಕ್ಕೆ ಡೋ ಸ್ಟಾಕ್ ಅಂದ್ಬಿಡ್ತಾರೆ. ಮತ್ತೆ ಇನ್ನೇನು ಮಾಡೋಣ ಸರ್, ನಾವು ಅಷ್ಟೊತ್ತು ಕಾಯ್ದೆ ಬೇಜಾರಾಗಲ್ವಾ ಸರ್ ನಮಗೆ? ಅದಕ್ಕೋಸ್ಕರ ನಾವೇನು ಮಾಡಿದ್ರಿ ಅಂದರೆ ಇವಾಗ ನಿಲ್ಸಿದ್ದೀನಿ. ಇದೇ ನೋಡಿ, ಅದು ನನ್ನ ಗಾಡಿ. ಇವಾಗ ನಿಲ್ಸ್ಬಿಟ್ಟು ಹೋಗ್ತೀನಿ. ನಾಳೆ ಬೆಳಿಗ್ಗೆ ಬರೋಷ್ಟಕ್ಕೆ ಅನ್ಲೋಡ್ ಆಗೋಷ್ಟಕ್ಕೆ ನನ್ನ ಗಾಡಿ ಗ್ಯಾಸ್ ತುಂಬಿಸಿ ಕೊಟ್ಬಿಡಿ. ನಾನು ಏನಿದೆ ಪೇ ಮಾಡಿಬಿಡ್ತೀನಿ. ದಯವಿಟ್ಟು ನನ್ನ ಗಾಡಿ ಕಳ್ಸಿಕೊಡ್ಬಿಡಿ. ನಾನು ಲೈನಲ್ಲೆಲ್ಲ ನಿಂತ್ಕೊಳಕ್ಕೆ ಆಗಲ್ಲ ಸರ್. ಅಷ್ಟೊತ್ತು ಲೈನಲ್ಲಿ ನಿಂತಿರಿ ಸರ್? ಸರ್ ಆಲ್ಮೋಸ್ಟ್ 3 ಅವರ್ಸ್ ಇಲ್ಲ 4 ಅವರ್ಸ್ ಆಗಿರ್ಬೇಕು ಸರ್ ನಾನು ಲೈನಲ್ಲಿ ನಿಂತು ಬೆಳಗ್ಗೆಯಿಂದ. ನಾವು ಬೆಳಗ್ಗೆ ಮಗಳನ್ನ ಡ್ರಾಪ್ ಮಾಡಿದೆ ಇನ್ಫೆಂಟ್ ರೋಡ್ ಕೆಲಸಕ್ಕೆ. ಅಲ್ಲಿಂದ ಕೇರ್ಪುರ ಹೋದೆ, ಗ್ಯಾಸ್ ಹಾಕ್ತಾರಂತ. ಕೇರ್ಪುರದಲ್ಲಿ ಇಲ್ಲ, ಅಯ್ಯಪ್ಪ ನಗರದಲ್ಲಿ ಇಲ್ಲ. ಇದಕ್ಕೆ ಬಂದೆ, ವರ್ಮ ಬಂದೆ. ಅಲ್ಲಿ 400-500 ಗಾಡಿ ನಿಂತಿತ್ತು. ಅಲ್ಲಿಂದ ಕಲ್ಕರಿಗೆ ಯಾರು ಹೇಳಿದ್ರು ಅಲ್ಲಿ ಹಾಕ್ತಾರೆ ಹೋಗಂತ. ಕಲ್ಕರಿಗೆ ಹೋದೆ, ಅಲ್ಲಿ ಇಲ್ಲ. TC ಪಲ್ಲೆ ಮೇನ್ ರೋಡ್ಗೆ ಹೋದೆ, ಅಲ್ಲಿ ಇಲ್ಲ. ಮತ್ತು ಇದಕ್ಕೆ ಬಂದೆ, ಬಾನ್ಸೋಡಿಗೆ ಬಂದೆ, ಅಲ್ಲಿ ಇಲ್ಲ. ಅಲ್ಲಿಂದ ಇದಕ್ಕೆ ಬಂದೆ, ಯಾವುದೋ ಕಮ್ನಲ್ಲಿಗೆ ಬಂದೆ, ಅಲ್ಲಿ ಇಲ್ಲ. ಅಲ್ಲಿ ಯಾರು ಹೇಳಿದ್ರು ಇಲ್ಲಿ ಹಾಕ್ತಾಯಿದ್ದಾರೆ ಹೋಗಂತ. 400 ರೂಪಾಯಿ ಕೊಟ್ಟು ನಾಷ್ಟನೂ ಮಾಡಿಲ್ಲ ನೋಡಿ. ಗಾಡಿಯಲ್ಲಿದೆ ಬ್ಯಾಗು, ಅಲ್ಲೇ ಇಟ್ಟಿದ್ದೀನಿ. ಇಲ್ಲಿ ಬಂದು ಈಗ ನಾಷ್ಟ ತಿಂದೆ ನಾನು. ಅಲ್ಲಿಂದ 400 ರೂಪಾಯಿ ಆಟೋ ಕೊಟ್ಟು ಥ್ರೋ ಮಾಡ್ಕೊಂಬಂದು ಇಲ್ಲಿ ಬಂದು ಅಲ್ಲಿ ನಿಲ್ಲುತ್ತೆ. ಎಲ್ಲ ಏನೋ ಇದಿದೆಯಲ್ಲ, ಅಲ್ಲಿಂದ ಟರ್ನಿಂಗಿಂದ ತಳ್ಕೊಂಬಂದು ಇಲ್ಲಿಗೆ ಬಂದೆ. ಗ್ಯಾಸ್ ಆಗೋಯ್ತು ಅಂತ ಹೇಳಿದ್ರು. ಇವಾಗ ನಾನು ಹಬ್ಬಿಗಾರ ಹೋಗ್ಬೇಕು, ಮನೆ ಗಾಡಿ ಬಿಟ್ಟು ಹೋಗ್ಬೇಕಾ ಇಲ್ಲ ಗಾಡಿ ಏನು ಮಾಡ್ಬೇಕಾ ನನಗೊಂದು ಅರ್ಥ ಆಗ್ತಾ ಇಲ್ಲ. ಮನೆಯಲ್ಲಿ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ, ಬೆಳಗ್ಗೆ ಹೋದೆ ಏನಾಯ್ತು ಅಂತ. ನಾನು ಇಲ್ಲಿ ಟ್ರಾಫಿಕ್ ಅವ್ರನ್ನ ಕೇಳಿದೆ, ಇಲ್ಲೆಲ್ಲ ನನಗೆ ವ್ಯವಸ್ಥೆ ಮಾಡಿಕೊಡಿ, ಗಾಡಿ ಬಿಟ್ಟು ಹೋಗ್ತೀನಿ ನಾನು. ಗ್ಯಾಸ್ ಯಾವಾಗ ಹಾಕ್ತಾರೋ ಅವಾಗ ಬಂದು ಹಾಕ್ಕೊಂಡೆ. ನೋಡಪ್ಪ ಅಲ್ಲಿ ಎಲ್ಲಿ ಬಿಡಬೇಡ, ನೀನು ಅಲ್ಲೆಲ್ಲ ಬಿಟ್ಕೊಂಡು ಹೋಗು. ಅಲ್ಲಿ ಏನನ್ನ ತೊಂದರೆ ಆದರೆ ನಾವು ಅದಕ್ಕೆ ಜವಾಬ್ದಾರಿ. ಈ ರೋಡಲ್ಲಿ ಬಿಟ್ಟರೆ ನಾವು ಅದಕ್ಕೆ ಫೈನ್ ಹಾಕ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಷ್ಟು ಇಲ್ಲೇ ಜನರ ಇಲ್ಲಿರುವಂತಹ ಚಾಲಕರ ಆಕ್ರೋಶದ ಮಾತು. ಬೆಳಿಗ್ಗೆಯಿಂದಲೂ ಕೂಡ ಬಿಸಿಲನ್ನು ಲೆಕ್ಕಿಸದ ಅವರು ಕ್ಯೂ ನಿಂತಿರ್ತಾರೆ. ಬಟ್ ಈ ನಗರದ ವಿವಿಧ ಭಾಗದಲ್ಲಿ ಬಂಕ್ಗಳ ಮುಂದೆ ಕ್ಯೂ ನಿಂತಿರ್ತಾರೆ, ಅಲ್ಲೂ ಕೂಡ ಸಿಗದಂತ ಹಿನ್ನೆಲೆ ಇಲ್ಲಿ ಕ್ಯೂ ನಿಂತಹ ಸಂದರ್ಭದಲ್ಲಿ ಇನ್ನೇನು ಗ್ಯಾಸ್ ಸಿಗಬೇಕು ಅನ್ನೋಷ್ಟರಲ್ಲಿ ಇಲ್ಲಿರುವಂತಹ ಸಿಬ್ಬಂದಿ ನೋ ಸ್ಟಾಕ್ ಬೋರ್ಡ್ ಅನ್ನು ಅಳವಡಿಕೆ ಮಾಡ್ತಾರೆ. ಅಂದ್ರೆ ಇಲ್ಲಿ ಬೋರ್ಡ್ ಅಂದ್ರೆ ನಮ್ಮ ಹತ್ರ ಗ್ಯಾಸ್ ಇಲ್ಲ ಅಂತಾರೆ. ಇದರಿಂದ ಇಲ್ಲಿರುವಂತಹ ಆಟೋ ಚಾಲಕರು ಕೂಡ ಸಿಟ್ಟಾಗಿದ್ದಾರೆ. ಇದೀಗ ತಮ್ಮ ಆಟೋಗಳನ್ನು ಬಂಕ್ಗಳಲ್ಲೇ ಬಿಟ್ಟು ಹೋಗ್ತಾ ಇರುವಂತದ್ದು. ಪ್ರಮುಖ ಕಾರಣ ಏನಂದ್ರೆ ಬೆಳಗ್ಗೆ ಹೊತ್ತು ಅಥವಾ ನಾಳೆ ಏನಾದರೂ ಗ್ಯಾಸ್ ಬಂದಂತ ಸಂದರ್ಭದಲ್ಲಿ ಮತ್ತೆ ನಾವು 3-4 ಗಂಟೆಗಳ ಕಾಲ ಕ್ಯೂ ಅಲ್ಲಿ ನಿಲ್ಲಕ್ಕೆ ನಮ್ಮ ಹತ್ರ ಆಗ್ತಾ ಇಲ್ಲ. ಅದೇ ಕಾರಣಕ್ಕಾಗಿ ನಾಳೆ ಏನಾದರೂ ಗ್ಯಾಸ್ ಬಂದಂಥ ಸಂದರ್ಭದಲ್ಲಿ ಫಸ್ಟ್ ನಮಗೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಇದೀಗ ಇಲ್ಲಿರುವಂತಹ ಆಟೋಗಳನ್ನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ. ಇದೀಗ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಇದೀಗ ಅಲ್ಲಿರುವಂತಹ ಆಟೋ ಚಾಲಕ ಮನವರಿಕೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅನೇಕ ಕಡೆಗಳಲ್ಲಿ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಬೆಂಗಳೂರಿನ ಅನೇಕ ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ. ಕೆಲವೊಂದು ಬಂಕ್ಗಳಲ್ಲಿ ಮಾತ್ರ ಈ ಆಟೋ ಗ್ಯಾಸ್ ಸಿಗ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಉಳಿದಂಥ ಅನೇಕ ಕಡೆಗಳಲ್ಲಿ ಇನ್ನೂ ಕೂಡ ನೋ ಸ್ಟಾಕ್ ಬೋರ್ಡ್ ಹಾಗೇ ಇದೆ. ಮತ್ತೊಂದು ಕಡೆಯಲ್ಲಿ ಸಾಲುಗಟ್ಟಿ ನಿಂತಿರುವಂತಹ ಆಟೋ ಗ್ಯಾಸ್ ಸಿಗದೆ ಚಾಲಕರು ಈಗ ಸಿಟ್ಟಾಗಿದ್ದಾರೆ. 3 ಗಂಟೆ ನಿಂತರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಬಂಕ್ನಲ್ಲೇ ಆಟೋ ಬಿಟ್ಟು ಹೋಗಿದ್ದಾರೆ ಚಾಲಕರು. ಗ್ಯಾಸ್ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬಂದಿದ್ರು. ಆ ನಂತರದಲ್ಲಿ ಗ್ಯಾಸ್ ಸಿಕ್ಕಿಲ್ಲ, ಖಾಲಿ ಆಯಿತು ಅಥವಾ ನೋ ಸ್ಟಾಕ್ ಅನ್ನೋದನ್ನು ಕೇಳಿದ ನಂತರದಲ್ಲಿ ಮತ್ತೇನಾದರೂ ಬಂದರೆ ತಮ್ಮ ಸರದಿ ಬರುತ್ತೇನೋ, ಇಷ್ಟೊತ್ತು ಕಾದಿದ್ದಕ್ಕಾದರೂ ಏನಾದರೂ ಗ್ಯಾಸ್ ತುಂಬಿಸ್ಕೊಂಡು ಹೋಗಬಹುದೇನೋ ಅಂತ ಅಲ್ಲೇ
ಈ ಬಂಕ್ಗಳಲ್ಲೇ ಆಟೋಗಳನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿ. ಅದರಲ್ಲಿ ಫಸ್ಟ್ ಆಫ್ ಆಲ್ ಗ್ಯಾಸ್ ಇಲ್ಲ, ತಳ್ಕೊಂಡು ಹೋಗಬೇಕು ಮನೆವರೆಗೂ ಕೂಡ. ಹಾಗಾಗಿ ಅಲ್ಲೇ ಆಟೋಗಳನ್ನು ಬಿಟ್ಟು ಹೋಗಿದ್ದಾರೆ ಚಾಲಕರು. LPG ಆಟೋ ಗ್ಯಾಸ್ ಸಿಗದೆ ಇವತ್ತು ಆಟೋ ಚಾಲಕರು ಪರದಾಡುವಂತಹ ಸನ್ನಿವೇಶ ಇದೆ. ಒಂದು ಕಡೆಯಲ್ಲಿ ಯುದ್ಧಕ್ಕೆ ಮುಂಚೆ ಕೇವಲ 58 ರೂಪಾಯಿ ಇದ್ದಂತಹ ದರ ಇವತ್ತು 110 ಗಡಿ ದಾಟಿದೆ. ಇದರ ಜೊತೆಗೆ ಬೆಳಿಗ್ಗೆಯಿಂದಲೂ ಕೂಡ ಬಾಡಿಗೆ ಬಿಟ್ಟು ಬಿಸಿಲಲ್ಲಿ ಬಂಕ್ಗಳ ಮುಂದೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇರುವಂಥದ್ದು. ಬಟ್ ಬಂಕ್ಗಳಲ್ಲಿ ಕೂಡ ಗ್ಯಾಸ್ ಇಲ್ಲ, ನೋ ಸ್ಟಾಕ್ ಬೋರ್ಡ್ ಅಳವಡಿಕೆ ಮಾಡಿರೋದ್ರಿಂದ ತಮ್ಮ ಆಟೋವನ್ನು ಇದೀಗ ಬಂಕ್ನಲ್ಲೇ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇದೆ. ಇಲ್ಲಿ ಒಂದಿಷ್ಟು ಆಟೋ ಚಾಲಕರಿದೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನೀವು ಕೂಡ ಆಟೋವನ್ನು ಇಲ್ಲೇ ನಿಲ್ಲಿಸಿ ಹೋಗ್ತಿದ್ದೀರಿ, ಏನು ಸರ್ಕಾರ? ಸರ್ ಮತ್ತಿನ್ನೇನು ಸರ್, ಬೆಳಗ್ಗೆ ಬಂದು ನಿಲ್ಸ್ಬಿಟ್ಟ ಅಂದ್ರೂ ಯಾವಾಗ ಇಲ್ಲಿ ಬಂದು ಅನ್ಲೋಡ್ ಆಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ಇಲ್ಲಿ ಯಾವಾಗ ಬಂದು ಅನ್ಲೋಡ್ ಆಗುತ್ತೆ ಗೊತ್ತಿಲ್ಲ. ಅನ್ಲೋಡ್ ಆದ್ರೂ ಪರವಾಗಿಲ್ಲ. ನಾವು ಅಷ್ಟು 1.5 ಕಿಲೋಮೀಟರ್ 2 ಕಿಲೋಮೀಟರ್ ಕ್ಯೂ ಅಲ್ಲಿ ನಿಂತ್ಕೊಂಡು ಮತ್ತೆ ಇಲ್ಲಿ ಗಂಟ ಹತ್ತತ್ರ ಬರುವಷ್ಟಕ್ಕೆ ಡೋ ಸ್ಟಾಕ್ ಅಂದ್ಬಿಡ್ತಾರೆ. ಮತ್ತೆ ಇನ್ನೇನು ಮಾಡೋಣ ಸರ್, ನಾವು ಅಷ್ಟೊತ್ತು ಕಾಯ್ದೆ ಬೇಜಾರಾಗಲ್ವಾ ಸರ್ ನಮಗೆ? ಅದಕ್ಕೋಸ್ಕರ ನಾವೇನು ಮಾಡಿದ್ರಿ ಅಂದರೆ ಇವಾಗ ನಿಲ್ಸಿದ್ದೀನಿ. ಇದೇ ನೋಡಿ, ಅದು ನನ್ನ ಗಾಡಿ. ಇವಾಗ ನಿಲ್ಸ್ಬಿಟ್ಟು ಹೋಗ್ತೀನಿ. ನಾಳೆ ಬೆಳಿಗ್ಗೆ ಬರೋಷ್ಟಕ್ಕೆ ಅನ್ಲೋಡ್ ಆಗೋಷ್ಟಕ್ಕೆ ನನ್ನ ಗಾಡಿ ಗ್ಯಾಸ್ ತುಂಬಿಸಿ ಕೊಟ್ಬಿಡಿ. ನಾನು ಏನಿದೆ ಪೇ ಮಾಡಿಬಿಡ್ತೀನಿ. ದಯವಿಟ್ಟು ನನ್ನ ಗಾಡಿ ಕಳ್ಸಿಕೊಟ್ಬಿಡಿ. ನಾನು ಲೈನಲ್ಲೆಲ್ಲ ನಿಂತ್ಕೊಳಕ್ಕೆ ಆಗಲ್ಲ ಸರ್. ಅಷ್ಟೊತ್ತು ಲೈನಲ್ಲಿ ನಿಂತಿರಿ ಸರ್? ಸರ್ ಆಲ್ಮೋಸ್ಟ್ 3 ಅವರ್ಸ್ ಇಲ್ಲ 4 ಅವರ್ಸ್ ಆಗಿರ್ಬೇಕು ಸರ್ ನಾನು ಲೈನಲ್ಲಿ ನಿಂತು ಬೆಳಗ್ಗೆಯಿಂದ. ನಾವು ಬೆಳಗ್ಗೆ ಮಗಳನ್ನ ಡ್ರಾಪ್ ಮಾಡಿದೆ ಇನ್ಫೆಂಟ್ರಿ ರೋಡ್ ಕೆಲಸಕ್ಕೆ. ಅಲ್ಲಿಂದ ಕೇರ್ಪುರ ಹೋದೆ, ಗ್ಯಾಸ್ ಹಾಕ್ತಾರಂತ. ಕೇರ್ಪುರದಲ್ಲಿ ಇಲ್ಲ, ಅಯ್ಯಪ್ಪ ನಗರದಲ್ಲಿ ಇಲ್ಲ. ಇದಕ್ಕೆ ಬಂದೆ, ವರ್ಮ ಬಂದೆ. ಅಲ್ಲಿ 400-500 ಗಾಡಿ ನಿಂತಿತ್ತು. ಅಲ್ಲಿಂದ ಕಲ್ಕರಿಗೆ ಯಾರು ಹೇಳಿದ್ರು ಅಲ್ಲಿ ಹಾಕ್ತಾರೆ ಹೋಗಂತ. ಕಲ್ಕರಿಗೆ ಹೋದೆ, ಅಲ್ಲಿ ಇಲ್ಲ. TC ಪಲ್ಲೆ ಮೇನ್ ರೋಡ್ಗೆ ಹೋದೆ, ಅಲ್ಲಿ ಇಲ್ಲ. ಮತ್ತು ಇದಕ್ಕೆ ಬಂದೆ, ಬಾನ್ಸೋಡಿಗೆ ಬಂದೆ, ಅಲ್ಲಿ ಇಲ್ಲ. ಅಲ್ಲಿಂದ ಇದಕ್ಕೆ ಬಂದೆ, ಯಾವುದೋ ಕಮ್ನಲ್ಲಿಗೆ ಬಂದೆ, ಅಲ್ಲಿ ಇಲ್ಲ. ಅಲ್ಲಿ ಯಾರು ಹೇಳಿದ್ರು ಇಲ್ಲಿ ಹಾಕ್ತಾಯಿದ್ದಾರೆ ಹೋಗಂತ. 400 ರೂಪಾಯಿ ಕೊಟ್ಟು ನಾಷ್ಟನೂ ಮಾಡಿಲ್ಲ ನೋಡಿ. ಗಾಡಿಯಲ್ಲಿದೆ ಬ್ಯಾಗು, ಅಲ್ಲೇ ಇಟ್ಟಿದ್ದೀನಿ. ಇಲ್ಲಿ ಬಂದು ಈಗ ನಾಷ್ಟ ತಿಂದೆ ನಾನು. ಅಲ್ಲಿಂದ 400 ರೂಪಾಯಿ ಆಟೋ ಕೊಟ್ಟು ಥ್ರೋ ಮಾಡ್ಕೊಂಬಂದು ಇಲ್ಲಿ ಬಂದು ಅಲ್ಲಿ ನಿಲ್ಲುತ್ತೆ. ಎಲ್ಲ ಏನೋ ಇದ್ದಿದ್ದಲ್ಲ, ಅಲ್ಲಿಂದ ಟರ್ನಿಂಗಿಂದ ತಳ್ಕೊಂಬಂದು ಇಲ್ಲಿಗೆ ಬಂದೆ. ಗ್ಯಾಸ್ ಆಗೋಯ್ತು ಅಂತ ಹೇಳಿದ್ರು. ಇವಾಗ ನಾನು ಹಬ್ಬಿಗಾರ ಹೋಗ್ಬೇಕು, ಮನೆ ಗಾಡಿ ಬಿಟ್ಟು ಹೋಗ್ಬೇಕಾ ಇಲ್ಲ ಗಾಡಿ ಏನು ಮಾಡ್ಬೇಕಾ ನನಗೊಂದು ಅರ್ಥ ಆಗ್ತಾ ಇಲ್ಲ. ಮನೆಯಲ್ಲಿ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ, ಬೆಳಗ್ಗೆ ಹೋದೆ ಏನಾಯ್ತು ಅಂತ. ನಾನು ಇಲ್ಲಿ ಟ್ರಾಫಿಕ್ ಅವ್ರನ್ನ ಕೇಳಿದೆ, ಇಲ್ಲೆಲ್ಲ ನನಗೆ ವ್ಯವಸ್ಥೆ ಮಾಡಿಕೊಡಿ, ಗಾಡಿ ಬಿಟ್ಟು ಹೋಗ್ತೀನಿ ನಾನು. ಗ್ಯಾಸ್ ಯಾವಾಗ ಹಾಕ್ತಾರೋ ಅವಾಗ ಬಂದು ಹಾಕ್ಕೊಂಡೆ. ನೋಡಪ್ಪ, ಅಲ್ಲಿ ಎಲ್ಲಿ ಬಿಡಬೇಡ ನೀನು ಅಲ್ಲೆಲ್ಲ ಬಿಟ್ಕೊಂಡು ಹೋಗು. ಅಲ್ಲಿ ಏನನ್ನ ತೊಂದರೆ ಆದರೆ ನಾವು ಅದಕ್ಕೆ ಜವಾಬ್ದಾರಿ. ಈ ರೋಡಲ್ಲಿ ಬಿಟ್ಟರೆ ನಾವು ಅದಕ್ಕೆ ಫೈನ್ ಹಾಕ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಷ್ಟು ಇಲ್ಲೇ ಜನರ ಇಲ್ಲಿರುವಂತಹ ಚಾಲಕರ ಆಕ್ರೋಶದ ಮಾತು. ಬೆಳಿಗ್ಗೆಯಿಂದಲೂ ಕೂಡ ಬಿಸಿಲನ್ನು ಲೆಕ್ಕಿಸದ ಅವರು ಕ್ಯೂ ನಿಂತಿರ್ತಾರೆ. ಬಟ್ ಈ ನಗರದ ವಿವಿಧ ಭಾಗದಲ್ಲಿ ಬಂಕ್ಗಳ ಮುಂದೆ ಕ್ಯೂ ನಿಂತಿರ್ತಾರೆ. ಅಲ್ಲೂ ಕೂಡ ಸಿಗದಂತ ಹಿನ್ನೆಲೆ ಇಲ್ಲಿ ಕ್ಯೂ ನಿಂತಹ ಸಂದರ್ಭದಲ್ಲಿ ಇನ್ನೇನು ಗ್ಯಾಸ್ ಸಿಗಬೇಕು ಅನ್ನೋಷ್ಟರಲ್ಲಿ ಇಲ್ಲಿರುವಂತಹ ಸಿಬ್ಬಂದಿ ನೋ ಸ್ಟಾಕ್ ಬೋರ್ಡ್ ಅನ್ನು ಅಳವಡಿಕೆ ಮಾಡ್ತಾರೆ. ಅಂದ್ರೆ ಇಲ್ಲಿ ಬೋರ್ಡ್ ಅಂದ್ರೆ ನಮ್ಮ ಹತ್ರ ಗ್ಯಾಸ್ ಇಲ್ಲ ಅಂತಾರೆ. ಇದರಿಂದ ಇಲ್ಲಿರುವಂತಹ ಆಟೋ ಚಾಲಕರು ಕೂಡ ಸಿಟ್ಟಾಗಿದ್ದಾರೆ. ಇದೀಗ ತಮ್ಮ ಆಟೋಗಳನ್ನು ಬಂಕ್ಗಳಲ್ಲೇ ಬಿಟ್ಟು ಹೋಗ್ತಾ ಇರುವಂತದ್ದು. ಪ್ರಮುಖ ಕಾರಣ ಏನಂದ್ರೆ ಬೆಳಗ್ಗೆ ಹೊತ್ತು ಅಥವಾ ನಾಳೆ ಏನಾದರೂ ಗ್ಯಾಸ್ ಬಂದಂತ ಸಂದರ್ಭದಲ್ಲಿ ಮತ್ತೆ ನಾವು